ಏನು ದೊಡ್ಡ ತಪ್ಪಲೆ ಬಳಿ ಒಂದು ಭೂಕುಸಿತ ಉಂಟಾಗಿತ್ತು. ಆ ಜಾಗಕ್ಕೆ SDRF ಪಡೆ ಈಗ ಬಂದಿರ್ತಕ್ಕಂಥದ್ದನ್ನ ತಾವು ನೋಡ್ಬೋದು. SDRF ತಂಡ ಈಗ ಕಾರ್ಯಾಚರಣೆನ ಮುಂದುವರಿಸಲು ಈಗ ತಾನೇ ಬಂದು ಸ್ಥಳಕ್ಕೆ ಬಂದಿರತಕ್ಕಂಥದ್ದು. ಈ ಸ್ಥಳದಲ್ಲಿ ಈಗಾಗಲೇ ಒಂದು ಕಂಟೈನರ್ ಲಾರಿ ಸಿಗಾಕೊಂಡಿರ್ತದೆ. ಹಾಗೆಯೇ ಭಾರಿ ಪ್ರಮಾಣದ ಗುಡ್ಡ ಕುಸಿತಾಗಿರ್ತದೆ. ಆ ಜಾಗಕ್ಕೆ SDRF ತಂಡ ಕಾರ್ಯಾಚರಣೆಗೆ ಆಗಮಿಸಿರ್ತದೆ. ಎಲ್ಲ ಸಿದ್ಧತೆಗಳನ್ನು ಆ ಕಂಟೈನರ್ನ ಮೇಲೆತ್ತಲಿಕ್ಕೆ ಎಲ್ಲ ಸಿದ್ಧತೆಗಳನ್ನು ಸಹ ಮಾಡ್ಕೊಳ್ತಾ ಇರ್ತದೆ. ನೋಡಿ, ಏನು ದೂರದಲ್ಲಿ ಕಂಟೈನರ್ ಸಿಗಾಕೊಂಡಿರ್ತದೆ. ಆ ಕಂಟೈನರ್ನ ಮತ್ತು ಇಲ್ಲಿ ಆ ಸಂಪೂರ್ಣ ಮಣ್ಣನ್ನು ತೆರವುಗೊಳಿಸಲಿಕ್ಕೆ ಈಗಾಗಲೇ ನಮ್ಮ SDRF ತಂಡ ಬಂದು ಸಜ್ಜಾಗಿ ನಿಂತಿರ್ತದೆ ಸ್ನೇಹಿತರೆ. ನೋಡಿ, ಇವರು SDRFನ ಇವರೆಲ್ಲ SDRF ಅವರು. ನೋಡಿ, ಈಗ ತಾನೇ ಅವರು ಸ್ಥಳಕ್ಕೆ ಆಗಮಿಸಿರ್ತಾರೆ ಸ್ನೇಹಿತರೆ. ಸ್ಥಳದಲ್ಲಿ ಈಗ ಮಣ್ಣು ತೆರವು ಕಾರ್ಯಕ್ರಮ ನಡೆಯುತ್ತೆ. ಇದು ಇಲ್ಲಿಯ ರೈಲ್ವೆ ಟ್ರ್ಯಾಕ್ ಆಗಿರುತ್ತೆ. ರೈಲ್ವೆ ಟ್ರ್ಯಾಕ್ ತಾವು ನೋಡ್ಬೋದು, ರೈಲ್ವೆ ಟ್ರ್ಯಾಕ್ ಇದೇ ಇರ್ತದೆ. ನಂತರ ಇಲ್ಲೇ ಇವತ್ತು ಏನು ದೊಡ್ಡ ತಪ್ಪಲೆ ಬಳಿ ಗುಡ್ಡ ಕುಸಿತ ಉಂಟಾಗಿರೋದು, ಅದು ಭಾರಿ ಪ್ರಮಾಣದಲ್ಲಾಗಿದೆ ಸ್ನೇಹಿತರೆ. ಈಗ ನೋಡಿ, ಕಂಟೈನರ್ ಯಾವ ಪರಿಸ್ಥಿತಿಗೆ ಬಂದಿದೆ. ಇನ್ನೇನಾದರೂ ಸ್ವಲ್ಪ ಕೆಳಗಡೆ ಬಂದಿದ್ದರೆ ಆ ಸೀದಾ ಕೆಂಪೊಳಗೆ ಹೋಗಿ ಬೀಳ್ತಿತ್ತು ಸ್ನೇಹಿತರೆ. ಈಗ ತಾತ್ಕಾಲಿಕವಾಗಿ ವಾಹನಗಳನ್ನು ಇಲ್ಲೇನು ಶಿರಾಡಿ ಘಾಟ್ನಲ್ಲಿ ನಿನ್ನೆ ರಾತ್ರಿಯಿಂದ ನಿಂತಿದ್ದು ಆ ವಾಹನಗಳನ್ನು ಕಳಿಸ್ಕೊಡ್ಲಿಕ್ಕೆ ಅಂತೇಳಿ ತಾತ್ಕಾಲಿಕವಾಗಿ ಈಗ ಇಲ್ಲಿದ್ದಂಥ ಮಣ್ಣನ್ನು ತೆರವುಗೊಳಿಸಿರ್ತಾರೆ. ಈಗ ವಾಹನಗಳು ಇಲ್ಲಿ ನಿಂತಂಥ ವಾಹನಗಳಿಗೆ ಮಾತ್ರ ಏನು ಘಾಟ್ ಸೆಕ್ಷನಲ್ಲಿ ನಿಂತಿದ್ದು ಆ ವಾಹನಗಳನ್ನು ಈಗ ಇಲ್ಲಿ ಬಿಡಲಾಗಿದೆ. ಅದರಂತೆ ಈಗ ಲಾರಿ ಪ್ರತಿಯೊಂದು ಹೋಗ್ತಾ ಇದೆ. ಇದೆಲ್ಲ ಇಲ್ಲಿ ಆ ಕಡೆ ಧರ್ಮಸ್ಥಳ ಮತ್ತು ಮಂಗಳೂರು ಕಡೆಯಿಂದ ಬಂದಂಥ ವಾಹನ, ಬೆಂಗಳೂರು ಕಡೆಯಿಂದ ಬಂದಂಥ ವಾಹನಗಳು ಏನಿತ್ತು ಆ ವಾಹನಗಳೆಲ್ಲ ಇಲ್ಲಿ ಜಾಮ್ ಆಗಿದೆ. ಆ ಜಾಮ್ ಆದಂಥ ವಾಹನಗಳನ್ನು ಎಲ್ಲ ಕಳಿಸಿ ಆದಮೇಲೆ ಮತ್ತೆ ಸಂಪೂರ್ಣ ಬಂದ್ ಮಾಡಿ ಈ ಗುಡ್ಡನ್ನು ತೆರವುಗೊಳಿಸೋ ಅಂಥ ಕೆಲಸ ಆಗ್ತದೆ. ಮತ್ತು ಇಲ್ಲಿ ಆ ಮಣ್ಣಿನ ಅಡಿ ಏನು ಒಂದು ಕಂಟೈನರ್ ಸಿಗಾಕೊಂಡಿರ್ತದೆ ಆ ಕಂಟೈನರ್ನು ಸಹ ತೆಗೆಯುವಂಥ ಕಾರ್ಯಾಚರಣೆ ಪ್ರಾರಂಭ ಆಗುತ್ತೆ ಅಂತ ಹೇಳ್ತೀನಿ ಸ್ನೇಹಿತರೆ. ಈಗ ಇದಕ್ಕೆ ನಮ್ಮ SDRF ತಂಡ ಬಂದು ಸ್ಥಳಕ್ಕೆ ಹಾಜರಾಗಿರ್ತದೆ. ಈಗ ಈ ವಾಹನಗಳೆಲ್ಲ ಖಾಲಿ ಆದ ತಕ್ಷಣ SDRF ತಂಡ ಕಾರ್ಯಾಚರಣೆನ ಶುರು ಮಾಡ್ತದೆ ಸ್ನೇಹಿತರೆ.